ಏನ್ ಮಾಡ್ತಿದ್ದೀರಾ? ಕಮಲಮ್ಮ, ಅಳ್ಬೇಡಿ. ಮನುಷ್ಯ ಯಾವತ್ತೂ ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈಲಾದ ಸಹಾಯ ನಾವೆಲ್ರಿಗೂ ಮಾಡ್ತಾ ಇರಬೇಕು ಅಷ್ಟೆ. ಇದರಲ್ಲಿ ನನ್ನ ದೊಡ್ಡ ಗುಣ ಏನೂ ಇಲ್ಲ. ಇದು ನನ್ನ ಕರ್ತವ್ಯ. ನೀವು ನಮ್ಮ ಸ್ವಂತ ಕುಟುಂಬ ಇದ್ದ ಹಾಗೆ. ಆಯ್ತಾ? ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಆಯ್ತು ಅಮ್ಮವ್ರೆ, ಹೋಗ್ಬನ್ನಿ. ಬರ್ತೀನಿ ಅಮ್ಮವ್ರೆ. ಸುಬ್ಬಿ, ಸೂರ್ಯ, ಇವತ್ತು ನೀನು ತುಂಬಾ ಒಳ್ಳೆ ಕೆಲಸ ಮಾಡ್ದೆ. ಹೌದು, ಕಮಲಮ್ಮ ಕಷ್ಟದಲ್ಲಿದ್ದಾಳೆ ಅನ್ನೋದು ನೀನು ಹೇಗೆ ತಿಳ್ಕೊಂಡೆ? ಎಲ್ಲ ನಿಮ್ಮಿಂದ ಕಲ್ತಿರೋದು ಯಜಮಾನ್ರೆ. ನಿಮ್ಮನ್ನಷ್ಟು ಫಾಲೋ ಮಾಡದೆ ಇರ್ತೀನ? ನಮ್ಮ ಜನ ನಮಗೋಸ್ಕರ ಅಷ್ಟು ಕಷ್ಟಪಡ್ತಾರೆ. ಅವರಿಂದಾನೇ ನಾವು ಖುಷಿಯಾಗಿರೋದು. ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸ್ಬೇಕಲ್ವಾ? ಈ ಮಾತನ್ನ ಹೇಳಿ ನೀನು ಸೂರ್ಯವಂಶದ ಸೊಸೆ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಈ ಮಾತು ಹೇಳ್ದೆ ಇದ್ರೂ ನಾನು ಸೂರ್ಯವಂಶದ ಸೊಸೆನೆ. ಹೌದೌದೌದು. ಆದರೆ ಈ ಜವಾಬ್ದಾರಿ ಬರೋದು ಅಷ್ಟು ಸುಲಭ ಅಲ್ಲ. ಅದು ನಿನಗೆ ಬಂದಿದೆ. ಅದಕ್ಕೆ ಮಾತೃ ಹೃದಯ ಇರಬೇಕು. ಒಳ್ಳೆ ವಿಚಾರ ಕೇಳಿದ್ದೀನಿ. ನಿನಗೋಸ್ಕರ ನನ್ನ ಕೈಯಾರೆ ಈಗ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಒಂದ್ ನಿಮಿಷ,